ಹಲೋ ಫ್ರೆಂಡ್ಸ್, ಮೈ ಸ್ಟೈಲ್ ಮಂಜು ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ನೋಡಿ, ನಾನು ಇವಾಗ ನಾಟಿ ಮೊಟ್ಟೆ ಬೇಯಿಸಿದ್ದೀನಿ. 3 ಮೊಟ್ಟೆ ಬೇಯಿಸಿದ್ದೀನಿ, ನಾಟಿ ಮೊಟ್ಟೆ. ನೀವು ಯಾವುದಾದ್ರೂ ಬೇಯಿಸ್ಬೋದು. ಸಾಯಂಕಾಲ ಸ್ನ್ಯಾಕ್ಸ್ ಏನಾದ್ರು ತಿನ್ನೋಣ ಅಂತಂದರೆ ಈ ಥರ ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್, ಚೆನ್ನಾಗಿರ್ತೈತಿ. ಇವಾಗ ಮಳೆಗಾಲ ದಿನ ಐತಿ, ಚಳಿ ಜಾಸ್ತಿ ಇರ್ತೈತಿ. ಈಟಾಗಿರ್ಬೇಕಂದ್ರೆ ಮೊಟ್ಟೆ ತಿನ್ನಬೇಕು ಫ್ರೆಂಡ್ಸ್, ಚೆನ್ನಾಗಿರ್ತೈತಿ. ನೋಡಿ, ಈ ಥರ ಬೇಯಿಸ್ಕೊಂಡಿದ್ದೀನಿ. 3 ಮೊಟ್ಟೆ ಬೇಯಿಸ್ಕೊಂಡು ಹಿಂಗೆ ಎರ್ಚ್ಕೊಂಡು ಇಟ್ಕೊತಾ ಇದ್ದೀನಿ. ಒಂದು ಮೊಟ್ಟೆಲಿ 2 ಹೋಳು ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ಈ ಥರ ಮಾಡಿ ಇಟ್ಕೊಂಡು ಕೇರಿ ಚೆನ್ನಾಗಿ ಜೋಡಿಸ್ಕೊಳ್ರಿ. ಹುಡುಗರು ನೋಡಿದರೆ ತಿಂತಾರೆ, ಇಷ್ಟಪಡ್ತಾರೆ. ನೋಡಿ, ಚೆನ್ನಾಗಿ ಮಾಡಿಬಿಟ್ಟು ಕೊಟ್ಟರೆ ಹುಡುಗರಿಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಈ ಥರ ಮಾಡಿಕೊಡಿ, ಹುಡುಗರಿಗೆ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ಈ ಥರ ಡಿಸೈನ್ ಮಾಡಿರಿ. ಅದು ನೋಡಿದ್ರೆ ಇಷ್ಟಪಟ್ಟು ತಿನ್ಬೇಕು ಹುಡುಗರು. ಆ ಥರ ಎರ್ಚ್ಕೊಂಡು ಅದ್ರ ಮೇಲೆ ಸ್ವಲ್ಪ ಚಟ್ನಿ ಪುಡಿ ಹಾಕಿದ್ದೀನಿ. ನಾನು ಚಟ್ನಿ ಪುಡಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಟೊಮೆಟೊನ ಹೆಚ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಒಂದು ಈರುಳ್ಳಿ ಹೆಚ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಕೊತ್ತಂಬರಿ ಇಟ್ಕೊಂಡಿದ್ದೀನಿ. ಇಟ್ಕೊಂಡು ಕೇರಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹುಡುಗರಿಗೆ ತಿನ್ನೋಕೆ ಕೊಡಿ ಫ್ರೆಂಡ್ಸ್. ತುಂಬ ಟ್ಯಾಲೆಂಟು. ಡೈಲಿ ಒಂದೊಂದು ಮೊಟ್ಟೆ ತಿಂದರೆ ಚೆನ್ನಾಗಿರ್ತೈತೆ ಅಂತ ಹೇಳ್ತಾರೆ ಡಾಕ್ಟ್ರುಗಳು. ದಿನ ಮೊಟ್ಟೆ ಕೊಡು ಅಂತ ಹೇಳ್ತಾರೆ ಮಕ್ಕಳಿಗೆ. ಈ ಥರ ಮಾಡಿಕೊಡಿ, ತಿಂತಾರೆ ಮಕ್ಕಳು. ದಿನ ಒಂದೊಂದು ಎಗ್ ತಿನ್ನಬೇಕು ಅಂದರೆ ತಲೆ ಚುರುಕಾಗುತ್ತೆ ಅಂತೆ, ಶಕ್ತಿ ಬರ್ತೈತೆ ಅಂತೆ. ಈರುಳ್ಳಿ ಹಾಕಿದ್ದೀನಿ, ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಇವಾಗ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ್. ಲೈಕ್ ಮಾಡಿರಿ, ಇಷ್ಟ ಆಗುತ್ತಂತ ಅಂದ್ಕೊಂಡಿದ್ದೀನಿ. ಟೊಮೊಟೊ ಹಣ್ಣು ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಈರುಳ್ಳಿ, ಕೊತ್ತಂಬರಿ, ಟೊಮೊಟೊ ಹಣ್ಣು ಸಣ್ಣಗೆ ಹೆರ್ಚ್ಕೊಂಡು ಅದ್ರ ಮೇಲೆ ಹಾಕಬೇಕು. ಹಾಕಿ ತಿನ್ನಿರಿ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಬಾಯ್, ಟೇಕ್ ಕೇರ್.